ಕಾಲಜ್ಞಾನಿ ಗುರುಜಿಯ ಮಹಾಕಾಲಜ್ಞಾನ ನಿಜವಾಗಿದೆ. ಜ್ಯೋತಿಷಿಗಳ ಧರ್ಮ ಗುರುಗಳ ಬಗ್ಗೆ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಕೆಲ ಆಶ್ರಮ ಧರ್ಮ ಗುರುಗಳಿಗೆ ಆಪತ್ತು ಫಿಕ್ಸ್ ಅಂತ ಹೇಳಿದ್ರು ಗುರೂಜಿ. ಜ್ಯೋತಿಷಿಗಳ ಧರ್ಮ ಗುರುಗಳ ಬಗ್ಗೆ ಭವಿಷ್ಯವನ್ನ ಕಾಲಜ್ಞಾನಿ ಗುರೂಜಿ ಹೇಳಿದ್ರಂತೆ. ಕೆಲ ಆಶ್ರಮ ಧರ್ಮ ಗುರುಗಳಿಗೆ ಆಪತ್ತು ಫಿಕ್ಸ್ ಅಂತ ಗುರೂಜಿ ಹೇಳಿದ್ರು. ಇದೀಗ ಅವರು ಹೇಳದಂತೆ ಪ್ರತಿಯೊಂದು ಕೂಡ ನಡೀತಾ ಇದೆ. ರಾಜ ಋಷಿ ಅಂತಾನೆ ಖ್ಯಾತಿ ಪಡೆದವರು ನ್ಯಾಯಾಂಗದ ನ್ಯಾಯಾಧೀಶರೇ ಫುಲ್ ಅಲರ್ಟ್ ಆಗಿದ್ದಾರೆ. ಜ್ಯೋತಿಷಿಗಳೇ ಧರ್ಮ ಅಧಿಕಾರಿಗಳೇ ಹುಷಾರ್. ಜ್ಯೋತಿಷಿಗಳ ಮೇಲೆ ಯಾವುದೋ ಒಂದು ಅಲಿಗೇಷನ್ ಬಂದಿದೆ. ಈ ತರ ಆದಂತ ಸಾಧು. ನಮಸ್ಕಾರ. ಇಂದು ವಿಶೇಷವಾಗಿ ನಾನು ಈ ಸಂಚಿಕೆಯಲ್ಲಿ ನಾನು ಹಿಂದೆ ಹೇಳಿರುವಂತಹ ಕೆಲವೊಂದು ಭವಿಷ್ಯವಾಣಿಗಳು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಒಂಥರ ರಿವ್ಯೂ. ಏನಾಗಿತ್ತು, ಈ ಹಿಂದೆ ಒಂದು 2.5 ತಿಂಗಳ ಹಿಂದೆ ನಾನು ಸಾಧು ಸಂತರಿಗೆ, ಜ್ಯೋತಿಷಿಗಳಿಗೆ, ನ್ಯಾಯಾಧೀಶರಿಗೆ ಅಲರ್ಟ್ ಅಲರ್ಟ್ ಡೇಂಜರ್ ಅಂತಲೇ ಹೇಳಿದ್ದೆ. ಸುಮಾರು ಸ್ಕ್ಯಾಮ್ಸ್ಗಳು ಹೊರಗೆ ಬಂದ್ಬಿಡ್ತವೆ. ಸುಮಾರು ಸಾಧು ಸಂತರ ಆಶ್ರಮಗಳಿಗೂ ಕೂತಿದೆ. ಅದು ಎಕ್ಸಾಂಪಲ್ಗಳ ಕೊಟ್ಟು ಈ ಥರ ಆಗಬಹುದು ಅಂತ ನಾನು ಎಷ್ಟೋ ಎಕ್ಸ್ಪ್ಲೇನ್ ಮಾಡಿ ಸಾರಿ ಹೇಳಿದ್ದೀನಿ. 2.5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಇವಾಗ ನೋಡ್ಬೋದು, ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಒಬ್ಬ ಜ್ಯೋತಿಷಿಗಳ ಮೇಲೆ ಯಾವುದೋ ಒಂದು ಅಲಿಗೇಷನ್ ಬಂದಿದೆ. ಅವರ ಆಶ್ರಮದ ಮೇಲೂ ಕೂಡ ಅಲಿಗೇಷನ್ ಬಂದಿದೆ. ಇದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ. ಡಿಸೆಂಬರ್ ಬಂದಂಗೆ ಇನ್ನೂ ದೊಡ್ಡ ಸಂತರುಗಳೆಲ್ಲ ಈ ಥರ ಆದಂಥ ಸಾಧು ಸಂತರು, ಕೇವಲ ಹಿಂದೂ ಅಂತಲ್ಲ, ಎಲ್ಲ ಧರ್ಮದಲ್ಲಿರುವಂತಹ ಧಾರ್ಮಿಕ ಪುರುಷರಿಗೆ, ನ್ಯಾಯಾಧೀಶರಿಗೆ, ಅಡ್ವೊಕೇಟ್ಗಳಿಗೆ, ಲಾಯರ್ಗಳಿಗೆ ಎಲ್ಲರಿಗೂ ಕೂಡ ಈ ಥರವಾದಂತಹ ಸಂಕಷ್ಟ ತಪ್ಪಿದ್ದಲ್ಲ. ಸೊ ಅಲ್ಲಿವರೆಗೂ ಡಿಸೆಂಬರ್ವರೆಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಧಾರ್ಮಿಕ ಗುರುಗಳಿಗೂ, ಜ್ಯೋತಿಷಿಗಳಿಗೂ, ನ್ಯಾಯಾಧೀಶಗಳಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಸಮಯ ನಮ್ದಲ್ಲದೇ ಇದ್ದಾಗ ನಾವು ಸ್ವಲ್ಪ ಜಾಗರೂಕತೆಯಿಂದ ವರ್ತನೆ ಮಾಡಬೇಕು. ಅದು ಬಿಟ್ಟು ನನಗೆ ಉನ್ನತ ಮಟ್ಟದ ಲಾಯರ್ಗಳು ಕೊಟ್ಟಿದ್ದಾರೆ, ಅಡ್ವೊಕೇಟ್ಗೆ ಕೊಟ್ಟಿದ್ದಾರೆ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂದರೆ ಹಾನಿಯಾಗೋದು ನಿಮ್ಮದೇ. ಆಶ್ರಮ ಕಳ್ಕೋರು ನೀವೇ, ಎಲ್ಲ ಒಂದು ಮಾನ ಮರ್ಯಾದೆ ಕಳ್ಕೊಳ್ಳೋರು ನೀವೇ. ಯಾಕಂದರೆ ಗಾಳಿ ಹೇಗಿರುತ್ತೋ ಅದು ಗಾಳಿ ವಿರುದ್ಧವಾಗಿ ನಾವು ಹೋಗಬಾರ್ದು. ಪ್ರವಾಹ ವಿರುದ್ಧವಾದ ಹೋದರೆ ನೀವು ಸಂಕಷ್ಟ ಅನುಭವಿಸ್ತೀರ. ಸೊ ಡಿಸೆಂಬರ್ ಗಂಟನೂ ಈ ಗ್ರಹಗತಿಗಳ ಒಂದು ಯೋಗ, ಈ ಒಂದು ಗುರು ಪರಂಪರೆ, ಈ ಒಂದು ಸನಾತನ ಪರಂಪರೆ, ಈ ಒಂದು ಧರ್ಮ ಗುರುವನ್ನು ಅಥವಾ ಕನ್ಸಲ್ಟೆಂಟ್ ಅಂತ ಹೇಳ್ಬೋದು, ನ್ಯಾಯಾಧೀಶರು ಅಂತ ಹೇಳ್ಬೋದು, ಅಡ್ವೊಕೇಟ್ ಹೇಳ್ಬೋದು, ಲಾಯರ್ಗಳು ಹೇಳ್ಬೋದು. ಸೊ ಇಂಥವ್ರ ಮೇಲೆ ಟೈಮ್ ಸರಿ ಇಲ್ಲ. ಸೊ ಸಮ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ, ಇಲ್ಲಿ ಲಾಸ್ಟ್ ಟೈಮ್ ಹೇಳಿದ ಮತ್ತೆ ಮರ್ಕಳಿಸ್ತಾ ಇದ್ದೇನೆ, ಲಾಯರು, ಅಡ್ವೊಕೇಟು, ನ್ಯಾಯಾಧೀಶರು ಇವ್ರಿಗೆ ಏನಾಗ್ಬಿಡುತ್ತೆ, ಮತ್ತು ಸಾಧು ಸಂತರು ಇವ್ರಿಗೆ ಏನಾಗ್ಬಿಡುತ್ತೆ, ಕೊಲೆ ಸುಲಿಗೆ ಥರನೂ ಹೋಗೋ ಸಾಧ್ಯತೆ ಇದೆ. ಈ ಹಿಂದೆ ನೋಡ್ಬೋದು, ಸಾಧಾರಣ ನಾವು 1.5 ವರ್ಷ ಹಿಂದೆ ಒಬ್ಬ ಜೈನ ಮುನಿಯನ್ನು, ಉತ್ತರ ಕರ್ನಾಟಕದಲ್ಲಿ ಜೈನ ಮುನಿಯನ್ನು ಒಂದು 20 ಭಾಗಗಳಾಗಿ ಪೀಸ್ ಮಾಡಿ ಮರ್ಡರ್ ಮಾಡಿದ್ರು. ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಿಮ್ಗೆ ನಾನು. ಸೊ ಆ ಥರ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗೋ ಸಾಧ್ಯತೆ ಕೂಡ ಇದೆ. ಅದಲ್ಲದೆ ನಾವು ಇನ್ನೊಂದು 2ನೇ ಭವಿಷ್ಯವಾಣಿ ಏನು ಹೇಳಿದ್ವಿಪ್ಪ ಅಂತಂದರೆ, ಜಿಯೋ ಪೊಲಿಟಿಕಲ್ ಚೇಂಜಸ್ ಆಗ್ತವೆ. ಎಷ್ಟೋ ಜಿಲ್ಲೆಗಳು, ತಾಲೂಕುಗಳು, ಗ್ರಾಮಗಳು ಮತ್ತು ಎಷ್ಟೋ ನಗರದ ಹೆಸರುಗಳು ರೀಫ್ರೇಮ್ ಆಗುತ್ತೆ, ರೀಫ್ರೇಸ್ ಮಾಡ್ತಾರೆ, ಅಥವಾ ರೀನೇಮ್ ಅಂತ ಹೇಳ್ಬೋದು, ರೀನೇಮ್ ಮಾಡ್ತಾರೆ ಅಂತ ನಾವು ಹೇಳಿದ್ವಿ. ಈಗ ನೋಡ್ಬೋದು, ನಮ್ಮ ಒಂದು ಬೆಂಗಳೂರಲ್ಲಿ ಏನಾಗಿದೆ, ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದು ಕಾನ್ಸೆಪ್ಟನ್ನು ರೀಫ್ರೇಮ್ ಆಗಿ ಹೊಸ ನೇಮು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಇದು ಏನಾಗುತ್ತೆ, ಜಿಯೋ ಪೊಲಿಟಿಕಲ್ ಚೇಂಜಸ್ ಅಂತ. ಇದನ್ನು ನಾವು 2023ಇಂದನೇ ಹೇಳ್ಕೊಂಡು ಬಂದಿದ್ದೀವಿ. 23 ಸ್ಟಾರ್ಟ್ ಆಗಿರುತ್ತೆ, 25ವರೆಗೂ ಪೀಕ್ ಆಗುತ್ತೆ ಅಂತ ಹೇಳಿದ್ವಿ. ಎಷ್ಟು ಹೊಸ ದೇಶಗಳ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ನೋಡ್ಬೋದು, ರೀಸೆಂಟಾಗಿ ಬಲೂಚಿಸ್ತಾನ ತನ್ನಷ್ಟು ತಾನು ಸ್ವತಂತ್ರ ದೇಶ ಘೋಷಣೆ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇವೆಲ್ಲ ಆಗುವಂಥ ಪರಿಸ್ಥಿತಿಗಳು ಡಿಸೆಂಬರ್ ಗಂಟನೂ ತುಂಬ ಒಂದು ಹೇರಳವಾಗಿ ಕಾಣ್ಬೋದು, ಜಾಸ್ತಿನೇ ಕಾಣ್ಬೋದು ನಾವು. ಸೊ ಹಾಗಾಗಿ ನಾವು ಈ ಬರುವಂಥ ಡಿಸೆಂಬರ್ ಗಂಟನೂ ಸ್ವಲ್ಪ ಜಾಗೃತನಿದ್ದು ನಮ್ಮ ಒಂದು ಹಿಡಿತಟ್ಟಲ್ಲಿ ನಾವಿರಬೇಕು. ನಾವೆಲ್ಲ ನಮ್ಮ ಜ್ಯೋತಿಷಿಗಳಿಗೆ, ನಮ್ಮೆಲ್ಲ ಒಂದು ಧರ್ಮ ಗುರುಗಳಿಗೆ ಹೇಳುವುದಿಷ್ಟೇ,
ಡಿಸೆಂಬರ್ ಗಂಟನೂ ನೀವು ಸ್ವಲ್ಪ ಜಾಗ್ರತೆ ಇರಿ. ಇಷ್ಟು ಹೇಳುತ್ತಾ ಇವತ್ತಿನ ಕಿರುಸಂಚಿಕೆ ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನ